ಲೋಕಮಾನ್ಯ ಬಾಲಗಂಗಾಧರನಾಥ್ ತಿಲಕ್ ಅಂತಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಒಂದ್ ಕಡೆ ಸೇರ್ಸಕ್ಕೆ ಒಂದು ಉತ್ಸವ ಆಗಿ ಗಣಪತಿ ಉತ್ಸವ ಅಂತ ಬಂತು. ನಾವು ಗಣಪತಿ ಪೂಜಿಸೋ ಜೊತೆಗೆ ಸ್ವತಂತ್ರಕ್ಕೆ ಒಂದು ಬುನಾದಿ ಆಗ್ತದೆ. ಅವತ್ತು ಮಾಡ್ಕೊಂಡ್ ಬಂದಿದ್ದು ಇವತ್ತು ನಮ್ಮ ಜನರೇಷನ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೌದಲ್ವ? ಅದೇ ನಡ್ಕೊಂಡು ಹೋಗ್ತಾ ಇದೆ ಗಣಪತಿ ಹಬ್ಬ. ಸೊ ಹೆಂಗ್ ನಡ್ಕೊಂಡು ಹೋಗ್ತಾ ಇದೆ ಹಾಗೆ ಬಲಿಪಾಡ್ಯಮ ಅದಕ್ಕಿಂತ ಪುರಾತನವಾದದ್ದು. ಇಲ್ಲಿ ನರಕಾಸುರನ ವಧೆ ಆದ್ಮೇಲೆ ಆಗುವಂತಹ ದೀಪಾವಳಿ ಹಬ್ಬ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಬಾಳಲು ಬೆಳಕು ಬರಬೇಕು, ಒಂದಷ್ಟು ಏರಿಳಿತಗಳಾಗುತ್ತೆ. ಸೊ ಇದೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಅವಾಗಿಂದ ನಡ್ಕೊಂಡ್ ಬರ್ತಾ ಇತ್ತು. ಬಟ್ ಈಗ ಒಂದಷ್ಟು ಎಕೋ ಫ್ರೆಂಡ್ಲಿ ಪಟಾಕಿಗಳಿರ್ಬೋದು, ಅದ್ರ ಜೊತೆಗೆ ಗ್ರೀನ್ ಪಟಾಕಿ ಜೊತೆಗೆ ಇವರು ಸರ್ಕಾರದ ಎಲ್ಲಾ ಗೈಡ್ಲೈನ್ಸ್ ಇಟ್ಕೊಂಡು ಪಾಲಿಸ್ಕೊಂಡ್ ಬರ್ತಾ ಇದ್ದಾರೆ. ದಯವಿಟ್ಟು ಯಾವುದಕ್ಕೂ ಯಾವ ಮಾತನ್ನು ತಲೆ ಕೆಡಿಸ್ಕೊಂಡ್ರಿ. ನಮ್ಮ ಹಬ್ಬ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆನ ಯಾವರೆಗೂ ತಲೆ ಕೆಡಿಸ್ಕೊಡದೆ ದಯಮಾಡಿ ಆಚರಿಸಿ. ಅದು ನೆಕ್ಸ್ಟ್ ಜನರೇಷನ್ ಉಳ್ಕೋಬೇಕದು. ನಾವು ಏನ್ ಹಾಕೊಡ್ತೀವೋ ಅದು ಮುಂದಿನ ಜನರೇಷನ್ ಉಳಿಯುತ್ತದು. ನಾನು ನಮ್ಮ ಮಕ್ಳಿಗೆ ಏನು ಕಲ್ಸ್ಕೊಡ್ದೆ, ಕನ್ನಡನೇ ಕಲ್ಸ್ಕೊಡ್ದೆ ಹೋದ್ರೆ ಅದಕ್ಕೆ ಕನ್ನಡ ಬರಲ್ಲ. ನಮ್ಮ ಆಚರಣೆಗಳು ಇದು ಅಂತ ಹೇಳ್ಕೊಡೋದೇ ಹೋದ್ರೆ ನಮ್ಗೆ ಇದು ಗೊತ್ತಾಗಲ್ಲ. ನಾವು ಪೂರ್ವಿಕರ ಕಲ್ಸ್ತಾರೆ ಹೇಗೆ ಮಾಡ್ಬೇಕು, ಮಹಾಲಯಮಾವಾಸ್ಯೆ ಮಾಡ್ತೀವಿ, ಅದನ್ನೆಲ್ಲ ಹೇಳ್ಕೊಡ್ದೇವ್ರೆ ನಮ್ಮ ಜನರೇಷನ್ ಗೊತ್ತೇ ಆಗಲ್ಲ. ಸೊ ಇದು ದೀಪಾವಳಿ ಹಬ್ಬ ಇವರು ಗ್ರೀನ್ ಎಕೋ ಫ್ರೆಂಡ್ಲಿ ಆಗಿ ಏನಿದೆ ಮಾಡ್ತಾ ಇದ್ದಾರೆ, ಇದು ಉಳಿಬೇಕು. ಮಕ್ಕಳಿಗೆ ಇದೊಂದು ಸಂಭ್ರಮ. ನಿಮ್ಗೆ ನೋಡಿ ಗೌರಿ ಹಬ್ಬ ಇದ್ದಾಗ, ಶ್ರಾವಣ ಶನಿವಾರ ಇದ್ದಾಗ ಮಕ್ಕಳು ಸಂಭ್ರಮಿಸ್ತಾರೆ. ಅದು ನಾವು ಅನ್ಕೋಬಹುದು ಅದೆಲ್ಲ ಅದೊಂದು ಭಕ್ತಿಯ ಒಂದು ವಿಧಿ. ಅದು ಶ್ರಾವಣ ಶನಿವಾರ ಪ್ರತಿ ಶನಿವಾರ ದಿನ ನಾವು ಮಾಡುವಂತ ಪೂಜೆ ಇರ್ಬೋದು, ಅಥವಾ ಜನವರಿ 14 ನಮ್ಮ ಯಾವುದು ಸಂಕ್ರಾಂತಿಗೆ ಹೋಗುವಂತ ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿ ಮಲೆ ಎಲ್ಲವೂ ಅಷ್ಟೇ ನಮ್ಮ ಆಚರಣೆಗಳು ಅವರೆಲ್ಲ ಉಳಿಸ್ಕೊಂಡ್ ಬಂದಿರೋದಕ್ಕೆ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಯಾವುದಕ್ಕೋ ಯಾವ್ಯಾವ್ದೋ ಕಾರಣಗಳಿಗೆ ತಲೆ ಕೆಡಿಸ್ಕೊಂಡು ಏನಣ್ಣ ಪೊಂಗಲ್ ಜೋರಾಗಿ ಮಾಡ್ತಾರೆ, ಪೊಂಗಲ್ ತಿಂತಾರೆ ಅವರು. ಸೊ ನಮಗೆ ಸಂಕ್ರಾಂತಿ ಹೇಗೆ ಹಾಗೆ ದೊಡ್ಡ ಹಬ್ಬನು. ದೀಪಾವಳಿ ನನಗೆ ಬಹಳ ಸ್ಪೆಷಲ್. ಇದು ನಾನು ನನ್ನ ಗೆಳೆಯರಿಗೋಸ್ಕರ ಬಂದ್ರೆ ಬಹಳ ಒಳ್ಳೆ ಅಪ್ರೋಚ್. ಇದಕ್ಕೆ ಟು ಬಿ ಫ್ರಾಂಕ್ ಅಂದ್ರೆ ನಮ್ಮ ಆಚರಣೆಗಳು ನಾನು ಸಾಮಾನ್ಯವಾಗಿ ಯಾವುದೂ ಇಲ್ಲ ಅಂತ ಹೇಳೋದೇ ಇಲ್ಲ. ನಾನು ಆ್ಯಕ್ಚುಲಿ ನಮ್ಮದು ಕ್ಲೈಮೇಟ್ ಶೂಟ್ ನಡೀತಾ ಇದೆ ನೋಡ್ಕೊಂಡು, ಅದಕ್ಕೊಂಚೂರು ಬ್ರೇಕ್ ತೊಗೊಂಡು ನಾನು ಊರಲ್ಲಿ ತೋಟದ ಕೆಲಸ ಇಂಪ್ರೂವ್ ಮಾಡಿಸ್ತಾ ಕೂತಿದ್ದೀನಿ. ಸೊ ಅದು ಕೆಲಸಗಳ ಮಧ್ಯೆ ಇವ್ರಿಗೋಸ್ಕರ ಬಹಳ ಪ್ರೀತಿಯಿಂದ ಬಂದೆ. ಮೊದಲದಾಗ ಎಲ್ಲ ಮಾಧ್ಯಮದವ್ರಿಗೆ ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮೋದಿ ಸುಪ್ರೀಂ ಕೋರ್ಟ್ ಜಡ್ಜ್ಗೆ 0 ಟ್ರಾಫಿಕ್ ಇರ್ತದೆ. ಪ್ರಥಮ್ಗೆ 0 ಟ್ರಾಫಿಕ್ ಇಲ್ಲ, ಲೇಟ್ ಆಗೋಯ್ತು. ರೋಡ್ ಕೂಡ ಹೆಂಗಿತ್ತು ನೀವೇ ನೋಡಿದ್ರೆ, ಅದಕ್ಕೋಸ್ಕರ ಲೇಟ್ ಆಗಿ ಹಳ್ಳಿಯಿಂದ ಬರೋದಕ್ಕೆ ಅಂದ್ರೆ ನಮ್ಮ ಹಳ್ಳಿಯಿಂದ ಬರೋದಕ್ಕೆ 200 ಕಿಲೋಮೀಟರ್ಸ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬಂದಿದ್ದಕ್ಕೆ ಲೇಟ್ ಆಯ್ತಾ. ನೀವೆಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಇಷ್ಟೊತ್ತಂಗೆ ಕಾದಿದ್ದಕ್ಕೆ ಎಲ್ಲರಿಗೂ ಶುಭಾಶಯಗಳು. ನೀವೆಲ್ಲರೂ ಇದನ್ನ ದಯಮಾಡಿ ತಲುಪಿಸಿ ಜನಕ್ಕೆ. ಯಾಕೆ ಈ ಮಾತು ಕೇಳ್ಕೊಳ್ತಾ ಇದ್ರೆ ನೆಕ್ಸ್ಟ್ ಜನರೇಷನ್ ಈಗಿನ ಮಕ್ಕಳಿಗೆ ಎಲ್ಲ ಏನಾಗಿದೆ, ಆನ್ಲೈನ್ ಅಡಿಕ್ಟ್ ಆಗ್ಬಿಡುತ್ತಾರೆ. ಒಂದು ಹೊರಗಡೆ ಕಲ್ಲು ಮಣ್ಣು ಜೊತೆ ಆಡಿ ಪ್ರಕೃತಿ ಜೊತೆ ಬರ್ತಿದ್ದು ಯಾವುದು ಕಲ್ತೇ ಇಲ್ಲ. ಈಗೆಲ್ಲ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು 3 ವರ್ಷಕ್ಕೆ ಕನ್ನಡಕ ಹಿಂಗೆ ಹಾಕೊಂಡ್ಬಿಟ್ಟಿರ್ತಾರೆ. ನೋಡೋಕ್ಕೆ ಕಾಣಲ್ಲ. 3 ವರ್ಷಕ್ಕೆ ಕನ್ನಡಕ ಬಂದ್ಬಿಟ್ಟಿರುತ್ತೆ. 3 ವರ್ಷಕ್ಕೆ 4 ವರ್ಷ ಅವಕ್ಕೆ ಬೆಳಗ್ಗೆ ಕನ್ನಡಕ ಹತ್ತಿದ್ರೆ ಇಲ್ಲೊಂದು ಮಾರ್ಕ್ ಇರ್ತದೆ. ಗಾಂಧಿ ತಾತ ಅವ್ರು ಕನ್ನಡಕ ಹಾಕ್ತಾರೆ, ಅಥವಾ ಇಲ್ಲೊಂದು ಮಾರ್ಕ್ ಬಂದ್ಬಿಟ್ಟಿರ್ತೀವಿ. ಈಗಿನ ಮಕ್ಕಳು ಹಣೆ ಬರ ಹಿಂಗಾಯ್ತೈತೆ. ಅವ್ರು ಪ್ರಕೃತಿ ಜೊತೆ ಬೆರೀಲಿ, ಆಟ ಆಡಲಿ, ನಮ್ಮ ಸಂಸ್ಕೃತಿ ಆಚರಣೆಗಳು ಇದನ್ನು ದಯವಿಟ್ಟು ಇಂಥ ವಿಚಾರಗಳು ಕಲಿಸಿ. ಆಮೇಲೆ ಎಲ್ಲೋದ್ರು ಈ ಸಿನಿಮಾ ಇದೆಲ್ಲ ಬಿಡಿ. ನಾವೆಲ್ಲ ಅಟ್ಲೀಸ್ಟ್ ನಮ್ಮ ಸಿನಿಮಾದವರು ಅಂತ ಕರೆದಿರೋ ಪಕ್ಕಕ್ಕೆ ಅದೆಲ್ಲ ಬಿಟ್ಟು ನಾನು ನಮ್ಮ ಆಚರಣೆ ಮೊದಲು ಗೌರವಿಸ್ತೀನಿ. ಆಮೇಲೆ ಸಿನಿಮಾ ಇಲ್ಲ. ನಾನು ಫಸ್ಟ್ ಭಾರತೀಯ, ಹಿಂದೂ, ಕನ್ನಡಿಗ, ಆಮೇಲೆ ಬಿಗ್ ಬಾಸ್ ವಿನ್ನರ್, ಆಮೇಲೆ ಕಲಾವಿದ. ಹೌದಲ್ಲ? ನಾನು ಹೌದು ಬಿಟ್ಟು ನಿನ್ನೇನಿಗೆ ಕರೆದ್ರೋ ಇವ್ರು ನಿನ್ನೇನಿಗೆ ಕರೆದ್ರು ತೃಪ್ತಿ ಅವ್ರನ್ನ ನಿಜವಾಗ್ಲೂ ಗೊತ್ತಾಯ್ತಲ್ಲ. ಅವ್ರಿಗೆ ತೃಪ್ತಿನೇ ಆಯ್ತಾ ಇಲ್ಲ. ತೃಪ್ತಿ ಆಗಿದೆಯಾ?